ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಡಯಾಬಿಟೀಸ್ನಲ್ಲಿರುವಂತಹ ಕೆಲವು ಮುಖ್ಯವಾಗಿರುವಂತಹ ನಮಗೆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಟ್ರಿಕ್ ಇರುವಂಥದ್ದು ಪ್ರಾಬ್ಲಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಎರಡು ನಾನು ನಿಮಗೆ ಸ್ಪೆಷಲ್ ಪ್ರಾಬ್ಲಮ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಕ್ಕಳಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಡಿಫ್ರೆನ್ಷಿಯೇಟ್ ಸೈನ್ಸ್ ಕಾರೆಕ್ಸ್ ವಿತ್ ರೆಸ್ಪೆಕ್ಟ್ ಇ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ಇದು ಸ್ವಲ್ಪ ಪ್ಯಾರಾಮೆಟ್ರಿಕ್ ಥರನೇ ಇದೆ, ಬಟ್ ಇದೊಂದು ಸಪ್ರೇಟ್ ಕಾನ್ಸೆಪ್ಟ್ ಆಗಿದೆ. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಅನದರ್ ಫಂಕ್ಷನ್ ಅಂತ ಇದೆ. ಬಟ್ ನಿಮಗೆ ಮೆಸಲ್ನೆಸ್ಸಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಕೊಡಲಾಗಿದೆ. ಈ ರೀತಿ ಪರೀಕ್ಷೆಯಲ್ಲೂ ಸಹ ಬಂದಿತ್ತು. ಮಕ್ಕಳು ಇದರಲ್ಲಿ ಏನಪ್ಪ ಅಂದರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಪ್ಯಾರಾಮೆಟ್ರಿಕ್ ಅಂತೇಳಿ ಸ್ವಲ್ಪ ಅವ್ರು ಉಲ್ಟಾ ಮಾಡಿರ್ತಾರೆ. ಫೈನ್, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಫಂಕ್ಷನ್ ಅಂತ ಇದೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಏನಿದ್ರು ಅದನ್ನು ಏನಪ್ಪ ಅಂದರೆ ಇದಕ್ಕೆ ಡಿವೈಡ್ ಮಾಡಬೇಕು. ನೋಡಿ, ನಾನು ನಿಮಗೆ ಕಲಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕಂತ. ಎರಡು ಸ್ಪೆಷಲ್ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸಿ, ಟೇಕ್ ದಿಸ್ ಎಸ್ ಅ ಯು ಸೈನ್ಸ್ ಕಾರೆಕ್ಸ್ ಅಂತ ತೆಗೆದುಕೊಳ್ಳೋಣ. ಓಕೆ, ಯು ಅಂತ ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೇನು ಮಾಡೋಣ, ನಾವಿಲ್ಲಿ ಮೊದಲು ಇದಕ್ಕೆ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಮಾಡೋಣ. ಆಲ್ರೆಡಿ ನೋ ದಿಸ್ ರೂಲ್, ಡಿ ಬೈ ಡಿ ಎಕ್ಸ್. ಇಲ್ಲೇನಾಗುತ್ತೆ, ಮೊದಲೇ ಪವರ್ ಈ ರೀತಿ ಬರಿಬೋದಾ, 2 sin x ಅಂತ. ಆಲ್ರೆಡಿ ಕಂಪೋಸಿಟ್ ಫಂಕ್ಷನ್ ಗೊತ್ತಾ ಇದ್ದೀನಿ. 2 sin x, ಆಮೇಲೆ sin x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಇದನ್ನು ಈ ರೀತಿ ಬರಿಬೋದಾ, 2 sin x ಕಾಸ್ ಎಕ್ಸ್ ಅಂದರೆ ವಿ ನೋ ದ ಫಾರ್ಮುಲಾ, sin to x ಆಗುತ್ತೆ. ಫೈನ್, ಇದನ್ನು ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಿ 1 ಅಂತ ಬರ್ಕೊಳ್ಳೋಣ. ಓಕೆ, ಸಿಮಿಲರ್ಲಿ ಲೆಟ್ಸ್ ಡೂ ದ ಡಿಫ್ರೆನ್ಷಿಯೇಷನ್ ಆಫ್ ದಿಸ್. ಐ ಆಮ್ ಟೇಕಿಂಗ್ ಎ ವಿ ಇ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಇದೆ. ಯಾವಾಗ ನೀವು ಇ ಪವರ್ ಏನೇ ಇರಲಿ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇದ್ದಂಗೆ ಇರುತ್ತೆ, ಸೇಮ್ ಆಗಿ ನೋಡ್ಬೋದು. ನಾನು ಇಲ್ಲಿ ಬರಿತಾ ಇದ್ದೀನಿ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಇದನ್ನು ಕಾಮನ್ಲಿ ಮಕ್ಕಳು ಬರೆಯೋದಿಲ್ಲ, ಸ್ಟೂಡೆಂಟ್ಸ್ ಮಿಸ್ ಮಾಡ್ತಾರೆ. ವಿಲ್ ಲೂಸ್ ಯರ್ ಮಾರ್ಕ್ಸ್, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಇದೇ ರೀತಿ ಬರಿಬೇಕಾಗತ್ತೆ. ಇದೇನಾಗುತ್ತೆ, ಡಿ ವಿ ಬೈ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇ ಪವರ್ ಆಫ್ ಎಕ್ಸ್ ಅದಾಗ ಇ ಪವರ್ ಆಫ್ ಎಕ್ಸೇ ಇರುತ್ತೆ, ಬಟ್ ಪವರಲ್ಲಿ ಎಕ್ಸ್ ಬದಲು ಏನಪ್ಪ ಅಂದರೆ ಕಾಸ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ವಿಲ್ ಬಿ ಮೈನಸ್ ಸೈನ್ ಎಕ್ಸ್ ಅಂತ ಈ ರೀತಿ ಬರಿಬೋದು. ಕಾಮನ್ಲಿ ನೀವೇನು ಮಾಡ್ತೀರ ಅಂದರೆ ಮೈನಸ್ ಇನ್ ಬಿಟ್ವೀನ್ ಹಾಕಿ ನೀವೇ ಕನ್ಫ್ಯೂಸ್ ಆಗ್ತೀರ. ಆ ರೀತಿ ಮಾಡಬೇಡಿ. ಒಂದು ಮೈನಸ್ ಬರೋಂಗಿತ್ತು ಅಂದರೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಹಾಕಿಲ್ಲಪ್ಪ ಅಂದರೆ ಹೊರಗಡೆ ಮೈನಸ್ ಇಟ್ಬಿಡಿ. ಇಲ್ಲಿ ಕಾಮನ್ ಮಿಸ್ಟೇಕ್ ಆಗುತ್ತೆ ನಿಮ್ಮಿಂದ. ಎರಡು ಏನು ಹೇಳಿದೆ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅಂತ ಇದನ್ನು. ಅಂದರೆ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ 1 ಡಿವೈಡಿಂಗ್ ಬೈ 2 ವಿತ್ ರೆಸ್ಪೆಕ್ಟ್ ಅಂತ ಏನಾದ್ರು ನೋಡೋದನ್ನು 2 ಅಂತ ಬೆಳ್ಕೊಳ್ಳೋ. ಅಂದರೆ ಡಿವೈಡಿಂಗ್ ಬೈ 2 ಅಂದರೆ ಈ ರೀತಿ ಮಾಡ್ಬೋದಾ, ಡಿ ಯು ಬೈ ಡಿ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್. ಆ ಸೈಡ್ ನೋಡ್ಬೋದು ಏನಿದೆ, ಸೈನ್ ಟು ಎಕ್ಸ್ ಅಂತ ಇದೆ, ಸೈನ್ ಟು ಎಕ್ಸ್ ಅಂತ ಇದೆ. ವಾಟ್ ಈಸ್ ಇಯರ್ ಮೈನಸ್ ಇ ಪವರ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ. ಇದನ್ನು ಬೇಕಾದರೆ ನಾವಿಲ್ಲಿ 2 sin x ಕಾಸ್ ಎಕ್ಸ್ ಅಂತ ಬೇಕಾದ್ರೆ ಬರೋದು. ಇದನ್ನು ಕಟ್ ಮಾಡ್ಬೋದು. ಓಕೆ, ಡಿ ಎಕ್ಸ್ ಡಿ ಎಕ್ಸ್ ಕಟ್ ಆಗುತ್ತೆ. ಡಿ ಯು ಬೈ ಡಿ ವಿ ಏನು ಬರಿಬೋದು ಇಲ್ಲಿ, 2 ಕಾಸ್ ಎಕ್ಸ್ ಡಿವೈಡಿಂಗ್ ಬೈ ಈಕ್ವಲ್ ಟು ಬರೀತೀನಿ ಮೈನಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಲ್ಲಿ ಬರೋ ಒಂದು ಕಡೆ ಇ ಪವರ್ ಆಫ್ ಕಾಸ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಯು ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಿ ಅಂದರೆ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಅನದರ್ ಫಂಕ್ಷನ್. ಈ ರೀತಿ ಮಾಡಿದಾಗ ಇಲ್ಲಿ ಇದರ ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ರಿಮೂವ್ ಮಾಡೋಣ. ಇದನ್ನು 1 ಅಂತ ತೆಗೆದುಕೊಳ್ತೇನೆ. ಫೈನ್. ಸೊ ಈ ರೀತಿ ಡಿಫ್ರೆನ್ಷಿಯೇಷನ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಒಂದು ಆ್ಯಕ್ಚುಲಿ ಒಂದೊಂದು ಪ್ರಾಬ್ಲಮ್ ಇದೆ. ಈ ರೀತಿ ಯಾವುದೇ ಕೊಟ್ಟರು ಮಾಡೋಂಗಿರಬೇಕಾಗುತ್ತೆ. ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಇನ್ನೊಂದು ಟ್ರಿಕ್ಕಿ ಪ್ರಾಬ್ಲಮ್ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಆಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿಯಲ್ಲಿ ಈ ಒಂದು ಸ್ವಲ್ಪ ಸಮಯದಲ್ಲಿ ಯಾವ ರೀತಿ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು ಅಂತೇಳಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ. ಆಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಸ್ಟೋರ್ ಅಂತ ಬರುತ್ತೆ. ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಈ ಸ್ಕೋರ್ಸ್ ತೋರಿಸ್ತಾ ಇದ್ದೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟೆಂಟ್ ಬರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಫ್ರೀ ಸ್ಟಡಿ ಮಟೀರಿಯಲ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಅಪ್ಲೋಡ್ ಮಾಡಲು ಇರ್ತೇನೆ. ಇದರಲ್ಲಿ PDF ಅವೈಲೇಬಲ್ ಆಗಿರುತ್ತೆ. ಬಟ್ ಫಿಸಿಕ್ಸ್ ವೀಡಿಯೋಸ್ ಅವೈಲೇಬಲ್ ಆಗ್ತವೆ, ನ್ಯೂಮರಿಕಲ್ಸ್ ಪ್ಲಸ್ ಮ್ಯಾಥಮೆಟಿಕ್ಸ್. ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ವೀಡಿಯೋಸ್ ಆಗಲಿ ಸ್ಟಡಿ ಮಟೀರಿಯಲ್ಸ್ ಆಗಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅವೈಲೇಬಲ್ ಆಗುತ್ತೆ. ಕೆಮಿಸ್ಟ್ರಿ, ಬಯಾಲಜಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸಲ್ಲಿ ನಿಮಗೆ PDF ಅವೈಲೇಬಲ್ ಆಗುತ್ತೆ. ಆಫರ್ನೂ ಇರುತ್ತೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಏನಿದೆ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಮತ್ತು ಇದೇನಪ್ಪ ಅಂದರೆ 1 ಮಾರ್ಕ್ಸಲ್ಲಿ ನಿಮಗೆ ಟ್ರಿಕ್ಕಿ ಕ್ವಶನ್ಸಲ್ಲಿ ಕೇಳ್ಬೋದು. ನೋಡಿ, ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಿಮಗೆ ಇದರಲ್ಲಿ ಪ್ರಾಬ್ಲಮ್ ಕೇಳ್ಬೋದು. ಇದಾಗಲಿ ಮತ್ತು ಇದಾಗಲಿ ಎಲ್ಲೂ ಸೇಮ್ ಇರುತ್ತೆ. ಇದಕ್ಕೆ ನಾನು ನಿಮಗೆ ಟ್ರಿಕ್ ಮೊದಲನೇ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡಿ, ಎ ಟು ದ ಪವರ್ ಆಫ್ ಲಾಗ್ ಟು ದ ಬೇಸ್ ಎಫ್ ಆಫ್ ಎಕ್ಸ್ ಈ ರೀತಿ ಬಂದಾಗ ಸಿಂಪ್ಲಿ ಹ್ಯಾವ್ ಟು ಪುಟ್ ಎಫ್ ಆಫ್ ಎಕ್ಸ್ ಹಿಯರ್.
ಓಕೆ ಅದೇ ರೀತಿ ಇ ಬಂದು ಲಾಗ್ ಬರ್ದು ಪವರ್ ಇ ಬೇಸ್ ಇ ಬಂದು ಎಫ್ ಆಫ್ ಎಕ್ಸ್ ಬಂದಾಗ ಯು ಕ್ಯಾನ್ ಪುಟ್ ಡೈರೆಕ್ಟ್ಲಿ ಎಫ್ ಆಫ್ ಎಕ್ಸ್. ದಿಸ್ ವೆರಿ ಇಂಪಾರ್ಟೆಂಟ್, ಲೈಕ್ ಸಿ ಟಿ ಟೈಪ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅದು, ಈ ಟೈಪ್ನ ಕೇಳ್ಬೋದು. ಇದನ್ನೇ ಯಾವ ರೀತಿ ಮಾಡ್ಬೋದು ಇಲ್ಲಿ, ವಾಯ್ ಎ ಲಾಗ್ ಟು ದ ಬೇಸ್ ಎ ಸೈನ್ ಎಕ್ಸ್ ಅಂತ ಬರೀತಾ ಇದ್ದೀನಿ. ಈ 1/2 ಆ್ಯಸ್ ಪರ್ ದ ಪ್ರಾಪರ್ಟಿ ಆಫ್ ದಿಸ್ ಲಾಗರಿದಮ್ ಯು ಕ್ಯಾನ್ ಪುಟ್ ಲೈಕ್ ದಿಸ್ 1/2. ಹೇಳಿ ಲಾಗ್ ಟು ದ ಪವರ್ ಆಫ್ ಲಾಗ್ ಟು ದ ಬೇಸ್ ಎ ಆದಾಗ ಚೆಕ್ ಮಾಡ್ಕೊಳ್ಳಿ, ಸಿಂಪ್ಲಿ ಹೌ ಟು ಪುಟ್ ಯರ್ ಎಫ್ ಆಫ್ ಎಕ್ಸ್. ಸೊ ಅಂದರೆ ಡೈರೆಕ್ಟ್ಲಿ ನಾನು ಇಲ್ಲಿ ಬರಿಬೋದು ವಾಯ್ ಈಕ್ವಲ್ ಟು ಇಲ್ಲೇನಾಗುತ್ತೆ ಎಫ್ ಆಫ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಟು ದ ಪವರ್ ಆಫ್ 1/2 ಇದೆ, 1/2 ಅಂದರೆ ರೂಟ್ ಆಗುತ್ತೆ, ಕರೆಕ್ಟಾ. ನಾವು ಯು ಡೂ ದ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ನಾವು dy by dx. now do the root differentiation, 1 dividing by 2 root sin x ಆಗುತ್ತೆ, sin x differentiation will be cos x. this is our answer. ನಮಗೆ ಈ ಒಂದು ಟ್ರಿಕ್ ನಮಗೆ ಗೊತ್ತಾಗಬೇಕಾಗತ್ತೆ. ಸಿ ಟಿಲಿ ಮಾತ್ರ ಅಲ್ಲ, ತೆರೀಲಿ ಸಹ ಈ ರೀತಿ ಪ್ರಾಬ್ಲಮ್ ಆಲ್ರೆಡಿ ಬಂದಿದೆ, ಚೆಕ್ ಮಾಡ್ಕೊಳ್ಬೇಕಾದ್ರೆ ಓಲ್ಡ್ ಪೇಪರ್ಸ್ ಎಲ್ಲಿ ನೋಡ್ಬೋದು. ಮೊದಲು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಳ್ತೇನೆ, ಈ ರೀತಿ ಆಗಬೇಕಾಗುತ್ತೆ. ಬೈ ಪ್ರಾಪರ್ಟಿ ಯು ಕ್ಯಾನ್ ಸೆಂಡ್ ದಟ್ ತ್ರೀ ದಟ್ ಸೈಡ್ ಟು ದ ಪವರ್, ಈ ರೀತಿ ಪ್ರಾಪರ್ಟಿ ಇದೆ ಬರಿಬೋದು. ಸೊ ಆ್ಯಸ್ ಪರ್ ದ ರೂಲ್ ಇ ಟು ದ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಅಂದರೆ ಯು ಕ್ಯಾನ್ ಪುಟ್ ಡೈರೆಕ್ಟ್ಲಿ ಪುಟ್ ಎಫ್ ಆಫ್ ಎಕ್ಸ್. ಕ್ಯಾನ್ ಐ ಡೂ ಲೈಕ್ ದಿಸ್ ಎಕ್ಸು ಎಕ್ಸ್ ಕ್ಯೂ. ಈಗೇನಪ್ಪ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿ y will be dy by dx, x ಕ್ಯೂಬ್ ಅಂದರೆ ಏನಾಗುತ್ತೆ, ಐ ಕ್ಯಾನ್ ರೈಟ್ ಹಿಯರ್ 3x ಸ್ಕ್ವಯರ್. ಓಕೆ, ಅರ್ಥ ಆಯ್ತು ಏನು ಗೊತ್ತಾದ್ರೆ ವೆರಿ ಎಫೆಕ್ಟ್ ಆ್ಯಂಡ್ ವೆರಿ ಯೂಸ್ಫುಲ್ ಮೆಥಡ್. ಅಂದರೆ ಈ ರೀತಿ ಭಾಳಷ್ಟು ಟ್ರಿಕ್ಕಿ ಕ್ವಶನ್ಸ್ ಕಲ್ತ್ರೆ ಯಾವುದೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಬಂದರೂ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಓಕೆ, ನ್ಯೂಮೆರಿಕಲ್ ಸಹ ನಿಮಗೆ ಫಿಸಿಕ್ಸ್ ನ್ಯೂಮೆರಿಕಲ್ ಇನ್ ಡೀಟೇಲ್ ಆಗಿ ಸ್ಟೆಪ್ ವೈಸ್ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಎಕ್ಸ್ಪ್ಲೇನ್ ಆ್ಯಂಡ್ ಅಲಾಂಗ್ ವಿತ್ ದ ಡೆರಿವೇಷನ್ಸ್ ಆಲ್ಸೋ. ಮ್ಯಾಥಮೆಟಿಕ್ಸಲ್ಲಿ ಫಿಸಿಕ್ಸಲ್ಲಿ ಜಾಯ್ನ್ ಆದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ನಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಗೊತ್ತೀನಿ, ಭಾಳ ಈಸಿಲಿ ಏನಪ್ಪ ಅಂದರೆ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಫಿಸಿಕ್ಸ್ ಸೆಕೆಂಡ್ ಇಯರ್ನಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ನಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು, ಏನೆಲ್ಲ ಬರುತ್ತೆ ಅನ್ನೋದು ವೀಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಫೈನ್, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.